ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಸಂಘರ್ಷ. ಸಿಎಂ ಬದಲಾಯಿಸಲು ಎರಡು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು. ಒಂದು ಕಡೆ ಗೆಲುವು, ಮತ್ತೊಂದು ಕಡೆ ಅಹಿಂದ ಗೆಲುವು. ಕಾಂಗ್ರೆಸ್ನಲ್ಲಿ ಅಹಿಂದ ಇಲ್ಲದೆ ಹೋದ್ರೆ ಪಕ್ಷ ಶೂನ್ಯ. ಅಹಿಂದ ಇದ್ರೆ ಮಾತ್ರ ಕಾಂಗ್ರೆಸ್ ಎಂದ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಇದ್ರೆ ಕಾಂಗ್ರೆಸ್ನಲ್ಲಿ ಅಹಿಂದ ಸಾಧ್ಯ ಅಂತ ಸಂದೇಶ. ಮುಂದೆಯೂ ಅಹಿಂದ ನಾಯಕರೇ ಇರಬೇಕೆಂಬ ಪ್ಲಾನ್. ಡಿಕೆಶಿ ಬಣಕ್ಕೆ ನೇರವಾಗಿಯೇ ಸಂದೇಶ ಕೊಟ್ರ ಸಾಹುಕಾರ್. ಅಹಿಂದ ಉಪಯೋಗಿಸಿಕೊಂಡ್ರೆ ಮುಂದಿನ ಚುನಾವಣೆಯಲ್ಲಿ ಗೆಲುವು ಸಾಧ್ಯ. ಮಾಜಿ ಸಿಎಂ ಕ್ಷೇತ್ರ ಶಿಗ್ಗಾವಿ ಗೆಲ್ಲಲು ಅಹಿಂದ ಮತ ಮಂತ್ರ ಪಠಣೆಯನ್ನ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಸಂಘರ್ಷ. ಸಿಎಂ ಬದಲಾಯಿಸದಂತೆ ವರದಿಯನ್ನ ಮುಂದಿಟ್ಟಿದ್ದಾರೆ ಸಿದ್ದು ಶಿಷ್ಯ. ಎರಡು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿಕೊಂಡಿದೆ. ಒಂದು ಕಡೆ ಗೆಲುವು, ಮತ್ತೊಂದು ಕಡೆ ಅಹಿಂದ ಗೆಲುವು. ಕಾಂಗ್ರೆಸ್ನಲ್ಲಿ ಅಹಿಂದ ಇಲ್ಲದೆ ಹೋದ್ರೆ ಪಕ್ಷ ಶೂನ್ಯ ಅಂತ ಹೇಳಲಾಗ್ತಾ ಇದೆ. ಅಹಿಂದ ಇದ್ರೆ ಮಾತ್ರ ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು. ಸಿದ್ದರಾಮಯ್ಯ ಇದ್ರೆ ಮಾತ್ರ ಕಾಂಗ್ರೆಸ್ನಲ್ಲಿ ಅಹಿಂದ ಸಾಧ್ಯ ಅಂತ ಸಂದೇಶ ರವಾನಿಸಿದ್ದಾರೆ. ಮುಂದೆಯೂ ಅಹಿಂದ ನಾಯಕರೇ ಇರಬೇಕೆಂಬ ಪ್ಲಾನ್. ಡಿಕೆಶಿ ಬಣಕ್ಕೆ ನೇರವಾಗಿಯೇ ಸಂದೇಶವನ್ನ ಕೊಟ್ಟಿದ್ದಾರೆ ಸಾಹುಕಾರ್ ಅವರು. ಅಹಿಂದ ಉಪಯೋಗಿಸಿಕೊಂಡ್ರೆ ಮಾತ್ರ ಕಾಂಗ್ರೆಸ್ಗೆ ಗೆಲುವು ಅನ್ನುವ ಸಂದೇಶವನ್ನ ರವಾನಿಸಿದ್ದಾರೆ. ಮಾಜಿ ಸಿಎಂ ಕ್ಷೇತ್ರ ಶಿಗ್ಗಾವಿ ಗೆಲ್ಲಲು ಅಹಿಂದ ಮಂತ್ರ ಪಠಣೆಯನ್ನ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಸಂಘರ್ಷ ಇದೀಗ. ಸಿಎಂ ಬದಲಾಯಿಸದಂತೆ ವರದಿಯನ್ನ ಮುಂದಿಟ್ಟಿದ್ದಾರೆ ಸಿದ್ದು ಶಿಷ್ಯ. ಎರಡು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿಕೊಂಡು ಬಂದಿತ್ತು. ಒಂದು ಕಡೆ ಗೆಲುವು, ಮತ್ತೊಂದು ಕಡೆ ಅಹಿಂದ ಗೆಲುವು ಆಗಿರುವಂಥದ್ದು. ಕಾಂಗ್ರೆಸ್ನಲ್ಲಿ ಅಹಿಂದ ಇಲ್ಲದೆ ಹೋದ್ರೆ ಪಕ್ಷಕ್ಕೆ ನಷ್ಟ ಉಂಟಾಗುತ್ತೆ. ಅಹಿಂದ ಇದ್ರೆ ಮಾತ್ರ ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಸಿದ್ದರಾಮಯ್ಯ ಇದ್ರೆ ಕಾಂಗ್ರೆಸ್ನಲ್ಲಿ ಅಹಿಂದ ಸಾಧ್ಯ ಅನ್ನುವ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ. ಡಿಕೆಶಿ ಬಣಕ್ಕೆ ನೇರವಾಗಿಯೇ ಸಂದೇಶವನ್ನ ಕೊಟ್ರ ಸಾಹುಕಾರ್ ಅವರು. ಅಹಿಂದ ಉಪಯೋಗಿಸಿಕೊಂಡು ಮುಂದಿನ ಚುನಾವಣೆಯಲ್ಲಿ ಗೆಲುವು.